ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಜೀವವಾಣಿ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ಏಕೆಂದರೆ ಜೀವ ಸ್ವರೂಪನಾದ ಆ ಒಂದು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ಮತ್ತು ನೀವು ಆಶೀರ್ವಾದ ಪಡ್ಕೊಳ್ತಾ ಇದ್ದೀರಿ. ಪ್ರಿಯರೇ, ಇದರ ಮೊದಲಿನ ಎಪಿಸೋಡಲ್ಲಿ ಕೂಡ ನೀವು ಆ ಕಾರ್ಯಕ್ರಮ ನೋಡಿದ್ದೀರಿ ಮತ್ತು ಕೆಲವು ಮಂದಿ ನಮಗೆ ಫೋನ್ ಮಾಡಿದ್ದಾರೆ. ಆ ಫೋನ್ ಮುಖಾಂತರ ನಾವು ಅವರಿಗೆ ಪ್ರಾರ್ಥನೆ ಮಾಡಿದ್ದೇವೆ ಮತ್ತು ಅವರಿಗೆ ನಾವು ಕೆಲವು ಪ್ರಾರ್ಥನೆ ವಿಷಯದಲ್ಲಿ ವಾಕ್ಯದ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ. ನಮಗೆ ಸಂತೋಷ ಆಗ್ತದೆ. ಇವತ್ತು ಕೂಡ ನೀವು ಈ ವಾಕ್ಯವನ್ನು ದೇವರು ವಾಕ್ಯದ ಮುಖಾಂತರ ನಿಮ್ಮ ಹತ್ರ ಮಾತಾಡ್ತಾನೆ, ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ ದೇವರು. ಅದೇ ಅಲ್ಲ, ನಿಮಗೆ ಸ್ವಸ್ಥತೆ ಬಿಡುಗಡೆ ಈ ವಾಕ್ಯದ ಮುಖಾಂತರ ದೇವರು ಮಾಡುವನಾಗಿದ್ದಾನೆ ಮತ್ತು ನಿಮಗೆ ಗೂಢಾರ್ಥವನ್ನು ದೇವರು ತಿಳಿಸುವನಾಗಿದ್ದಾನೆ. ನಾವು ಈಗ ಈ ಸಮಯದಲ್ಲಿ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು, ನಿನಗೆ ಸ್ತೋತ್ರ. ನಿನ್ನ ಕೃಪೆ ನಿನ್ನ ಕರುಣೆಗಾಗಿ ಸ್ತೋತ್ರ ಕರ್ತನೆ. ಸ್ವಾಮಿ, ನೀನು ಮಾತಾಡಬೇಕು, ಇವರ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕಂತ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ವಾಕ್ಯದ ಮುಖಾಂತರ ನೀನು ಮಾತಾಡು ಕರ್ತನೆ. ಸ್ವಾಮಿ, ಪರಿಶುದ್ಧಾತ್ಮನ ಇವರಿಗೆ ಮುಟ್ಟಬೇಕಂತ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಆಶೀರ್ವಾದದಿಂದ ಇವರಿಗೆ ತುಂಬಿಸಬೇಕಂತ ನಾನು ಪ್ರಾರ್ಥನೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರಿಯರೇ, ಇವತ್ತು ನಾವು ದೇವರ ವಾಕ್ಯಕ್ಕೆ ಹೋಗ್ತಾ ಇದ್ದೇವೆ. ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 3:22 ನಾವು ಸ್ವಲ್ಪ ಧ್ಯಾನಿಸುವ. ಆ ನೀತಿಯು ಅಂದರೆ ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೆ ದೊರಕುವಂಥದ್ದು. ಒಬ್ಬ ನೀತಿವಂತನ ಆಗಬೇಕಾದರೆ ಯೇಸು ಕ್ರಿಸ್ತನನ್ನು ನಂಬುವುದರ ಮುಖಾಂತರವೇ ಆ ನೀತಿ ದೊರಕುವುದು. ಪ್ರಿಯರೇ, ಈ ಲೋಕದಲ್ಲಿ ಯಾರೂ ಕೂಡ ನೀತಿವಂತರಿಲ್ಲ, ಒಬ್ಬರು ಕೂಡ ನೀತಿವಂತರಿಲ್ಲ. ಇಷ್ಟ ತನಕ ಮಾನವನು ಈ ಲೋಕಕ್ಕೆ ಬಂದಿದ್ದಾನೆ, ಇಷ್ಟ ತನಕ ಯಾರು ನೀತಿವಂತರು ಆಗಿ ಬರಲಿಲ್ಲ. ಆದರೂ ದೇವರ ವಾಕ್ಯ ಹೇಳ್ತಿದೆ, ಒಬ್ಬನು ಮಾತ್ರ ನೀತಿವಂತನಾಗಿದ್ದ, ಅವನು ಯೇಸು ಕ್ರಿಸ್ತನಾಗಿದ್ದ. ಅವನು ಹುಟ್ಟುವಾಗನೇ ನೀತಿವಂತನಾಗಿದ್ದ, ಪಾಪರಹಿತವಾಗಿ ಪಾಪ ಇಲ್ಲದೆ ಹುಟ್ಟಿದ್ದ. ಅದಕ್ಕೋಸ್ಕರ ಅವನು ಬಿಟ್ಟರೆ ಬೇರೆ ಯಾರೂ ಹುಟ್ಟುವಾಗದಿಂದ ನೀತಿವಂತನ ಇಲ್ಲ. ದೇವರ ವಾಕ್ಯ ಇಲ್ಲಿ ಹೀಗೆ ಹೇಳ್ತಾ ಉಂಟು, ಯಾರ್ಯಾರು ಯೇಸು ಕ್ರಿಸ್ತನಿಗೆ ತನ್ನ ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡ್ತಾರೆ, ಮಾನಸಾಂತರಾಗಿ ಪಶ್ಚಾತ್ತಾಪಾಗಿ ಪಾಪದ ಅರಿವನ್ನು ಪರಿಶುದ್ಧಾತ್ಮ ಹುಟ್ಟಿಸ್ತಾನೆ. ಪಾಪದ ಆ ಪಶ್ಚಾತ್ತಾಪದಿಂದ, ಸ್ವಾಮಿ ನಾನೊಂದು ಪಾಪಿಯಾಗಿದ್ದೇನೆ, ನನ್ನನ್ನು ಕ್ಷಮಿಸು ಎಂದು ಹೇಳಿ, ಸ್ವಾಮಿ ನೀನೇ ನನ್ನ ರಕ್ಷಕನೆಂದು ಯಾರ್ಯಾರು ಸ್ವೀಕಾರ ಮಾಡ್ತಾರೆ ಅವರು, ದೇವರ ವಾಕ್ಯ ಹೇಳ್ತಾರೆ, ಅವರು ನೀತಿವಂತರಾಗ್ತಾರೆ. ನೋಡಿ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟ ಹೇಳ್ತಾ ಉಂಟು, ದೇವರಿಂದ ಆಗುವ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೂ ದೊರಕುವಂಥದ್ದು. ನಂಬುವರ ಎಲ್ಲರಿಗೆ ದೊರಕ್ತದೆ ಅದು. ಯಾರ್ಯಾರು ನಂಬುತ್ತಾರೆ, ಯಾರ್ಯಾರಿಗೆ ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡ್ತಾರೆ, ನನ್ನ ದೇವರಾಗಿದ್ದಾನೆ, ಅವನು ನನ್ನ ರಕ್ಷಕನಾಗಿದ್ದಾನೆ, ನನ್ನ ಒಡೆಯನಾಗಿದ್ದಾನೆ, ನನ್ನ ರಾಜ್ಯನಾಗಿದ್ದಾನೆ, ನನ್ನ ಸೃಷ್ಟಿಕರ್ತನಾಗಿದ್ದಾನೆ ಎಂದು ಯಾರು ಸ್ವೀಕಾರ ಮಾಡ್ತಾರೋ ಅವರಿಗೆ ರಕ್ಷಣೆ ಉಂಟು. ಅವರಿಗೆ ಪ್ರಿಯರೇ ರಕ್ಷಣೆ ಉಂಟು. ದೇವರ ವಾಕ್ಯ ಹೇಳ್ತದೆ. ಪುನಃ ಅಲ್ಲಿ ದೇವರ ವಾಕ್ಯಗಳು ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿದ್ದಾರೆ, ಒಬ್ಬರು ಪಾಪ ಮಾಡದವರೆಂದು ಯಾರೂ ಇಲ್ಲ. ಒಬ್ಬನಿಗೆ ಬಿಟ್ಟದೆ, ಮಾನವನಾಗಿ ಬಂದ ಯೇಸು ಕ್ರಿಸ್ತನಿಗೆ ಬಿಟ್ಟರೆ ಮತ್ತು ಎಲ್ಲರೂ ಪಾಪ ಮಾಡಿದ್ದಾರೆ. ಹುಟ್ಟಿದಿಂದಲೇ ಪಾಪ ಮಾಡಿದ್ದಾರೆ, ಪಾಪ ಮಾಡ್ತಾ ಹೋಗ್ತಾ ಇದ್ದಾರೆ. ಪಾಪದ ಅರಿವೇ ಇಲ್ಲ, ಏನು ಮಾಡ್ತಾರೆ ಎಂದು ಗೊತ್ತಾಗೋದಿಲ್ಲ. ಸುಳ್ಳು ಹೇಳ್ತಾರೆ ಎಂದು ಅದು ಸುಳ್ಳೆಂದೇ ಗೊತ್ತಾಗೋದಿಲ್ಲ. ವಂಚನೆ, ಮೋಸ, ಕೆಟ್ಟತನ, ಕಿಡುಕತನ, ಚುಚ್ಚು ಮಾತು, ಜಗಳವಾರ್ದು, ವ್ಯಭಿಚಾರ, ಇದೆಲ್ಲ ಪಾಪಕ್ಕೆ ಸಂಬಂಧಪಟ್ಟದ್ದು. ಕುಡುಕತನ, ಇದೆಲ್ಲ ಪಾಪಕ್ಕೆ ಸಂಬಂಧಪಟ್ಟದ್ದು. ಪಾಪದ ಸಂಬಳ ಮರಣವಾಗಿದೆ, ದೇವರ ವಾಕ್ಯ ಹೇಳ್ತದೆ. ಅದಕ್ಕೋಸ್ಕರ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡಿದ್ದಾರೆ. ದೇವರ ಮುಂದೆ ನಿಲ್ಲಲಿಕ್ಕೆ ಒಬ್ಬರು ಕೂಡ ಯೋಗ್ಯರಲ್ಲ. ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡ್ತಾರೆ, ನನ್ನ ಸ್ವಂತ ರಕ್ಷಕನೆಂದು ಸ್ವೀಕಾರ ಮಾಡ್ತಾರೆ, ಅವರು ಮಾತ್ರ ನೀತಿವಂತರಾಗ್ತಾನೆ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ಕೊಂಡು ಅವರು ನೀತಿವಂತರಾಗ್ತಾರೆ. ಪುನಃ ಅಲ್ಲಿ ನಾವು ಸ್ವಲ್ಪ ಧ್ಯಾನಿಸುವ.
ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಅದು ಕೃಪೆಯಿಂದಲೇ. ಪ್ರಿಯರೇ, ಅದು ಉಚಿತವಾದ ಕೃಪೆ. ದೇವರ ಕರುಣೆ ನೋಡಿ ಮಾನವನ ಮೇಲೆ. ಮಾನವನಿಗೆ ಎಷ್ಟು ಪ್ರೀತಿ ಮಾಡ್ತಾನೆ ನೋಡಿ, ಎಷ್ಟು ಪ್ರೀತಿ ಮಾಡ್ತಾನೆ ಮಾನವನಿಗೆ. ಉಚಿತವಾದದು ಕೃಪೆ ದೇವರದ್ದು. ಏನು ಕೊಡಲಿಕ್ಕಿಲ್ಲ, ಏನು ದೇವರಿಗೆ ಏನು ಬೇಡ, ನಿಮ್ಮಿಂದ ಏನು ಬೇಡ, ರಕ್ಷಣೆ ಹೊಂದಲಿಕ್ಕೆ ಏನು ಬೇಡ, ಯೇಸುಗೆ ಸ್ವೀಕಾರ ಮಾಡಲಿಕ್ಕೆ ಏನು ಬೇಡ, ಕೊಡೋದು ಬೇಡ. ನಿನ್ನ ಹೃದಯ ಬೇಕು, ನಿನ್ನನ್ನೇ ನೀನು ಒಪ್ಪಿಸಿಕೊಳ್ಳಬೇಕು. ಯಾವಾಗ ನಮ್ಮನ್ನೇ ನಾವು ಒಪ್ಪಿಸಿಕೊಡ್ತೇವೆ ಸಂಪೂರ್ಣವಾಗಿ, ಸ್ವಾಮಿ ನನ್ನಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾನದು ಪಾಪಿ ಆಗಿದ್ದೇನೆ, ನನ್ನ ಬಲದಿಂದ ಶಕ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಪ್ರಿಯರೇ, ನಮ್ಮ ಬಾಯಿ ಒಳಗಿಂದ ಹೋಗುವ ಬರುವ ಆ ಒಂದು ಶ್ವಾಸ ಕೂಡ ಅದು ದೇವರ ಶ್ವಾಸವಾಗಿದೆ, ದೇವರಿಂದ ಬಂದ ಶ್ವಾಸ ಆಗಿದೆ. ಅದಕ್ಕೋಸ್ಕರ ಅದು ಉಚಿತವಾಗಿದೆ, ಉಚಿತವಾಗಿ ದೇವರು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಆ ತಂದೆ ಆದ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಅವನು ಪ್ರೀತಿ ಸ್ವರೂಪನಾಗಿದ್ದಾನೆ. ಪ್ರಿಯರೇ, ಉಚಿತವಾಗಿ ನಿಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಈಗ ನೀವು ಇರುವುದಾದರೆ ದೇವರ ಕೃಪೆಯಾಗಿದೆ, ಕೃಪೆಯಿಂದ ನೀವು ಜೀವಿಸ್ತಾ ಇದ್ದೀರಿ. ಒಂದು ವೇಳೆ ಮಾನವನು ಮಾಡಿದ ಆ ಪಾಪ, ಕೆಟ್ಟತನ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಒಂದು ವೇಳೆ ಅವನ ಪಾಪ ಲೆಕ್ಕ ಮಾಡಿದರೆ ಅವನು ನೀತಿವಂತನ ಆಗಲಿಕ್ಕೆ ಯೋಗ್ಯನೇ ಅಲ್ಲ. ಎಷ್ಟು ನಾವು ಧನವನ್ನು ಕೊಟ್ಟರೂ ಕೂಡ ಅವನು ನೀತಿವಂತನ ಆಗುವುದಿಲ್ಲ. ಎಷ್ಟು ಒಳ್ಳೆಯ ಬಟ್ಟೆ ಹಾಕಿದರೂ ಕೂಡ ನೀತಿವಂತನ ಆಗುವುದಿಲ್ಲ. ಒಳ್ಳೆಯ ಸಾಬುನಲ್ಲಿ ಒಳ್ಳೆ ತೊಳೆದರೂ ಕೂಡ ಅವನು ನೀತಿವಂತನ ಆಗುವುದಿಲ್ಲ. ಖಾಲಿ ಯೇಸು ಕ್ರಿಸ್ತನ ನಂಬುವುದರ ಮೂಲಕ, ಯೇಸುನ ಆ ಪರಿಶುದ್ಧ ರಕ್ತವು ನಂಬುವುದರ ಮೂಲಕ ನಾವು ನೀತಿವಂತರಾಗಿದೆ. ನಮ್ಮ ಪಾಪವನ್ನು ಪರಿಹಾರ ಹಾಕಬೇಕಾದರೆ ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ, ಆ ರಕ್ತದಿಂದ ಮಾತ್ರ ಮಾನವನ ಪಾಪ ಸಮರ್ಪಣೆ ಆಗ್ತದೆ. ಆ ರಕ್ತ ಬಿಟ್ಟರೆ ಬೇರೆ ರಕ್ತದಿಂದ ಪಾಪ ಸಮರ್ಪಣೆ ಆಗುವುದಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಕೋಳಿಯ ರಕ್ತ, ಆ ಕುರಿಯ ರಕ್ತವನ್ನು ಕೊಡುತ್ತಿದ್ದರು, ಅದರಲ್ಲಿ ಪಾಪ ಸಮರ್ಪಣೆ ಆಗ್ತಿರಲಿಲ್ಲ. ಒಂದು ಅವರಿಗೆ ತೃಪ್ತಿ ಆಗ್ತಿತ್ತು, ಪಾಪ ಮುಚ್ಚಲ್ಪಟ್ಟಿತ್ತು. ಆದರೆ ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಸಂಪೂರ್ಣವಾಗಿ ಸಮರ್ಪಣೆ ಆಗ್ತದೆ ಪ್ರಿಯರೇ. ಮತ್ತು ಏನಾಗ್ತದೆ, ಆತನಿಗೆ ಸ್ವೀಕಾರ ಮಾಡಿದ ಮುಖದ ಮಾನವನಿಗೆ ರಕ್ಷಣೆ ಆಗ್ತದೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ಪಾಪ ವಿಮೋಚನೆ ಮೂಲಕವಾಗಿಯೇ ಆಗುವುದು. ಪುನಃ 25 ಹೇಳ್ತದೆ ಅಲ್ಲಿ, ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾದಾನವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ತಂದೆಯಾದ ದೇವರು ಸೃಷ್ಟಿಕರ್ತನು ತನ್ನ ಮಗನಿಗೆ ಯೇಸು ಕ್ರಿಸ್ತನಿಗೆ ಮುಂದೆ ಇಟ್ಟಿದ್ದಾನೆ. ಇವನ ಮುಖಾಂತರ ಪಾಪ ಪರಿಹಾರ, ಇವನ ಮುಖಾಂತರ ರಕ್ಷಣೆ, ಇವನ ಮುಖಾಂತರ ಪರಲೋಕಕ್ಕೆ ಹೋಗಲಿಕ್ಕೆ ಮಾರ್ಗವಾಗಿದೆ ಎಂದು ತಂದೆಯಾದ ದೇವರು ಸೃಷ್ಟಿಕರ್ತನು ಆತನು ತನ್ನ ಮಗನಿಗೆ ಕಳಿಸಿ, ಮಗನ ಮುಖಾಂತರ, ಮಗನಿಗೆ ಯಾರ್ಯಾರು ನಂಬುತ್ತಾರೆ, ಯೇಸು ಕ್ರಿಸ್ತನಿಗೆ ಯಾರ್ಯಾರು ನಂಬುತ್ತಾರೆ ಅವರಿಗೆ ರಕ್ಷಣೆ ಆಗ್ತದೆ, ಅವರ ಪಾಪ ಪರಿಹಾರ ಆಗ್ತದೆ, ಅವರು ನೀತಿವಂತರಾಗ್ತಾರೆ. ಇದು ದೇವರ ಉಚಿತವಾದ ದೇವರ ಕೃಪೆ ಆಗಿದೆ ಪ್ರಿಯರೇ. ಪುನಃ ಇನ್ನೊಂದು ವಾಕ್ಯವನ್ನು ಓದುವ. ಯೋವಾನ ಪತ್ರಿಕೆಯಲ್ಲಿ 1:9 ಈ ರೀತಿ ಹೇಳ್ತಾ ಉಂಟು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ನೋಡಿ, ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡ, ಕ್ಷಮೆಪಣೆ ಎಂದು ಹೇಳಿಲ್ಲ ಅಲ್ಲಿ, ಕ್ಷಮೆ ಕೇಳು ಹೇಳಿದ. ನಮ್ಮ ಪಾಪವನ್ನು ಒಪ್ಪಿಕೊಂಡು ನಾವೊಂದು ಪಾಪಿ ಅರಿಕೆ ಮಾಡಿದರೆ, ಅರಿಕೆ ಮಾಡಲಿಕ್ಕುಂಟು. ನಿನಗೆ ರಕ್ಷಣೆ ಆಗಬೇಕಾದ್ರೆ ಅರಿಕೆ ಮಾಡಲಿಕ್ಕುಂಟು, ಬಾಯಿಯಲ್ಲಿ ಅರಿಕೆ ಮಾಡಲಿಕ್ಕುಂಟು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಮ್ಮ ಪಾಪವನ್ನು ಒಪ್ಪಿಕೊಂಡು ನಾವು ಅರಿಕೆ ಮಾಡಿದರೆ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಈತನು ನಂಬಿಗಸ್ತನು. ಯಾರು? ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ಈತನು ನಂಬಿಗಸ್ತನು ನೀತಿವಂತನು. ಆತನು ನಂಬಿಗಸ್ತನಾಗಿದ್ದಾನೆ, ಆತನು ನೀತಿವಂತನಾಗಿದ್ದಾನೆ. ಪುನಃ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು
ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವವನು. ನಮ್ಮನ್ನು ಶುದ್ಧಿ ಮಾಡುವವನು. ದೇವರ ವಾಕ್ಯ ನಾವು ಅರಿಕೆ ಮಾಡುವ ಮುಖಾಂತರ ನಮ್ಮ ಪಾಪವನ್ನು ಅರಿಕೆ ಮಾಡಲಿಕ್ಕುಂಟು, ಹೇಳಲಿಕ್ಕುಂಟು. ಸ್ವಾಮಿ, ನಾನು ಪಾಪಿಯಾಗಿದ್ದೇನೆ, ನಿನ್ನ ಮುಂದೆ ನಿಲ್ಲಕ್ಕೆ ನಾನು ಯೋಗ್ಯನಲ್ಲ ಸ್ವಾಮಿ ಎಂದು ನನ್ನ ಪಾಪವನ್ನು ನಾನು ಒಪ್ಪುತ್ತೇನೆ ನಿನ್ನ ಮುಂದೆ ಅರಿಕೆ ಮಾಡಿದರೆ, ಅಲ್ಲಿ ದೇವರ ಅರಿಕೆ ಮಾಡಿದರೆ ಆತನು ನಂಬಿಗಸ್ತನಾಗಿದ್ದಾನೆ. ಯಾಕೆಂದರೆ ಯೇಸು ಕ್ರಿಸ್ತ ನಂಬಿಗಸ್ತನು, ಒಂದೇ ಮಾತಿನವನು, ಏನು ನುಡಿಯುತ್ತಾನೆ ಅದು ಮಾಡುವವನಾಗಿದ್ದಾನೆ. ಆತನು ಬಂದದ್ದೇ ಇದಕ್ಕೆ ಹೆಸರ, ಮಾನವನಿಗೆ ರಕ್ಷಣೆ ಕೊಡಲಿಕ್ಕೋಸ್ಕರ ಈ ಲೋಕದಲ್ಲಿ ಬಂದದ್ದು. ಈ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದದ್ದು, ಆತನು ಪರಲೋಕದಲ್ಲಿ ಇದ್ದವನು, ತಂದೆ ಒಟ್ಟಿಗಿದ್ದವನು. ಈ ಲೋಕಕ್ಕೆ ಬಂದವನು ಒಂದೇ ಕೆಲಸಕ್ಕಾಗಿ ಬಂದದನು, ಮಾನವ ಕುಲಕ್ಕೆ, ಶರೀರದಲ್ಲಿ ಇದ್ದ ಮಾನವ ಕುಲಕ್ಕೆ ರಕ್ಷಣೆ ಕೊಡಲಿಕ್ಕೆ ಆತನು ಪ್ರಿಯರೇ ಈ ಲೋಕಕ್ಕೆ ಮಾನವನಾಗಿ ಬಂದದ್ದು, ಈ ಶರೀರಧಾರಿಯಾಗಿ ಬಂದದ್ದು. ಆತನ ನೀತಿವಂತನಾಗಿ ಹುಟ್ಟಿದ್ದಾನೆ, ಪಾಪ ಇಲ್ಲದವನಾಗಿ ಹುಟ್ಟಿದ್ದಾನೆ. ಆತನು ಆ್ಯಕ್ಚುಲಿ ಆತ್ಮಸ್ವರೂಪಿಯು. ಆತನು ಯಾರಾಗಿದ್ದಾನೆ? ಆತ್ಮಸ್ವರೂಪಿಯಾಗಿದ್ದಾನೆ. ಆತನು ಶರೀರ ಸ್ವರೂಪಿ ಅಲ್ಲ, ಆತನು ಆತ್ಮಸ್ವರೂಪಿ. ಆದರೆ ಈ ಲೋಕಕ್ಕೆ ಬರಬೇಕಾದರೆ, ನಮ್ಮನ್ನು ರಕ್ಷಣೆ ಕೊಡಲಿಕ್ಕೆ ಬರಬೇಕಾದರೆ ಮಾನವನು ಶರೀರದಲ್ಲಿ ಪಾಪ ಮಾಡಿದ್ದಾನೆ. ಶರೀರದಲ್ಲಿ ಪಾಪ ಮಾಡಿ ಈ ಶರೀರದ ಮುಖಾಂತರವೇ ಮಾನವನಿಗೆ ಬಿಡುಗಡೆ ಮಾಡಲಿಕ್ಕುಂಟು ಪ್ರಿಯರೇ. ಬೇರೆ ಯಾವ ಮಾರ್ಗ ಇಲ್ಲ ದೇವರಿಗೆ, ತಂದೆ ಆದ ದೇವರಿಗೆ ಯಾವ ಮಾರ್ಗ ಇಲ್ಲ, ಬೇರೆ ಯಾವ ಮಾರ್ಗ ಇಲ್ಲ. ಅದಕ್ಕೋಸ್ಕರ ಆತನು ಮಾನವನ ಆಗಿ ಬಂದು, ಈ ಶರೀರಧಾರೆ ಆಗಿ ಬಂದು, ಈ ರಕ್ತ ತುಂಬಿದ ಶರೀರಧಾರೆ ಆಗಿ ಬಂದು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಆ ಶಿಲುಬೆಯ ಮುಖಾಂತರ, ಆ ರಕ್ತ ಸುರಿಸಿದ ಮುಖಾಂತರ, ಆ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗ್ತದೆ. ಏಕೆ? ಆ ರಕ್ತದಲ್ಲಿ ಪಾಪ ಇಲ್ಲ, ಕಳಂಕ ಇಲ್ಲ, ಅದು ಶುದ್ಧ ರಕ್ತ ಆಗಿದೆ, ಅದು ಪರಲೋಕದ ತಂದೆಯ ರಕ್ತವಾಗಿದೆ. ಆ ರಕ್ತದ ಮುಖಾಂತರ ನಮ್ಮ ಪಾಪ ಪರಿಹಾರ ಆಗ್ತದೆ. ಅದಕ್ಕೋಸ್ಕರ ಈ ಲೋಕದಲ್ಲಿ ಬಂದವನು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ನಂಬಿಗಸ್ತನಾಗಿದ್ದಾನೆ, ಆತನು ನೀತಿವಂತನಾಗಿದ್ದಾನೆ. ಯಾರು ನೀತಿವಂತನಾಗಿ ಆತನಿಗೆ ಮಾಡಲಿಲ್ಲ, ಆತನು ಮೊದಲಿಂದೇ ನೀತಿವಂತನೇ. ಅವನು ನಂಬಿಗಸ್ತನ ಯಾರೂ ಮಾಡಲಿಲ್ಲ. ನಾವು ಹೇಳಿದ್ದರಿಂದ ಅವನು ನಂಬಿಗಸ್ತನಲ್ಲ, ನಾವು ಹೇಳಿದ್ದರಿಂದ ಆತನು ನೀತಿವಂತನಲ್ಲ. ಆತ ಮೊದಲಿಂದಲೇ ನಂಬಿಗಸ್ತನಾಗಿದ್ದಾನೆ, ಮೊದಲಿಂದಲೇ ನೀತಿವಂತನಾಗಿದ್ದಾನೆ. ನೀತಿವಂತನಾಗೇ ಹುಟ್ಟಿದ್ದು, ನಂಬಿಗಸ್ತನಾಗೇ ಹುಟ್ಟಿದ್ದು. ಆತನ ಮುಖಾಂತರವೇ ರಕ್ಷಣೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಆತನ ನಾಮ ಬಿಟ್ಟರೆ ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ. ಇದು ಸ್ಪಷ್ಟವಾಗಿ ಸತ್ಯವೇದ ಹೇಳ್ತಾ ಉಂಟು. ಇದು ಸತ್ಯ ವಿಷಯ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ನೀತಿವಂತರು ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯಿಂದ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮ್ಮನ್ನು ಶುದ್ಧಿ ಮಾಡ್ತಾನೆ. ಹೇಗೆ ಶುದ್ಧಿ ಮಾಡ್ತಾನೆ? ಆತನ ರಕ್ತ, ಆತನ ನಂಬುವುದರ ಮೂಲಕ ನಮ್ಮ ಆತ್ಮ ಶುದ್ಧಿ ಆಗ್ತದೆ, ನಮ್ಮ ಆತ್ಮ ತೊಳೆಯಲ್ಪಡ್ತದೆ. ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಇಲ್ಲ, ಈ ಕಣ್ಣಿಗೆ ಕಾಣಲಿಕ್ಕಿಲ್ಲ, ಆದರೆ ಆತ್ಮಿಕ ಲೋಕದಲ್ಲಿ ದೊಡ್ಡ ಕಾರ್ಯ ಆಗ್ತದೆ. ನಾವು ಈ ಕತ್ತಲೆಯಿಂದ ಬಿಡುಗಡೆ ಆಗಿ ಬೆಳಕಿನ ಮಾರ್ಗದಲ್ಲಿ ನಡೆಯಲಿಕ್ಕೆ ನಾವು ಶುರು ಮಾಡ್ತೇವೆ. ಪುನಃ ಒಂದು ನಾವು ದೇವರ ವಾಕ್ಯ ಓದುವ ಅಪೊಸ್ತಲಗತೆ 13 ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು, 38. ಆದುದರಿಂದ ಸಹೋದರರೇ, ಅಲ್ಲಿ ದೇವರ ವಾಕ್ಯ ಸ್ಪಷ್ಟ. ಆದ್ದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು, ಆತನ ಮೂಲಕವಾಗಿ, ಯಾರ? ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ಪರಿಹಾರವು ದೊರಕುತ್ತದೆ ಎಂಬುದು ನಿಮಗೆ ಸಾರಣವಾಗುತ್ತದೆಂದು ನಿಮಗೆ ತಿಳಿಯದಿರಲಿ. ನಾವು ಸಾರೋದು ಸುವಾರ್ತೆ ಏನು? ಆತನ ಮುಖಾಂತರವೇ ಪಾಪ ಪರಿಹಾರ. ಒಬ್ಬ ವಿಶ್ವಾಸಿ ರಕ್ಷಣೆ ಹೊಂದಿದ ನಂತರ ಪದೇ ಪದೇ ಪಾಪ ಮಾಡಿದರೆ ಏನಾಗ್ತದೆ? ಅವನಿಗೆ
ಅವನ ಕಷ್ಟ ಸಂಕಟದಲ್ಲಿ ಬೀಳ್ತಾನೆ, ಅವನ ಕಷ್ಟ ಸಂಕಟಕ್ಕೆ ಒಳಗಾಗ್ತಾನೆ. ಅವನು ದೇವರು ಕೊಡುವುದಲ್ಲ, ಅವನಿಗೆ ದೇವರು ಕೊಡುವುದಲ್ಲ, ಕಷ್ಟ ಸಂಕಟ ದೇವರು ಕೊಡುವುದಲ್ಲ, ಅವನಾಗೆ ಏನು ಮಾಡ್ತಾನೆ, ಬರ ಮಾಡ್ತಾನೆ. ಅವನಾಗೆ ಆ ಕಷ್ಟ ಸಂಕಟವನ್ನು ವೆಲ್ಕಮ್ ಮಾಡ್ತಾನೆ. ಏಕೆಂದರೆ ಅವನು ರಕ್ಷಣೆ ಹೊಂದಿದ ನಂತರ, ಅವನಿಗೆ ಸತ್ಯ ಗೊತ್ತಿದ್ದ ನಂತರ ಕೂಡ ಅವನು ಪಾಪ ಮಾಡಿದರೆ, ಪದೇ 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 ಪಾಪ ಮಾಡಿದರೆ ಏನಾಗ್ತದೆ, ಅವನ ಸಂಕಟ, ಕಷ್ಟ, ರೋಗ ಎಲ್ಲವನ್ನು ಪಡೆದುಕೊಳ್ತಾನೆ. ದೇವರಿಂದ ಬರುವುದಲ್ಲ, ಅದು ಕತ್ತಲೆಯ ಶಕ್ತಿಯಿಂದ ಬರೋದು. ಅದು ಅವನು ಪಡೆದುಕೊಳ್ತಾನೆ, ಕಷ್ಟದಲ್ಲಿ ಬೀಳ್ತಾನೆ. ಅದಕ್ಕೆ ಥರ ಪದೇ ಪದೇ ಹೇಳ್ತಾನೆ, ಯೇಸು ಕ್ರಿಸ್ತನೇ ಹೇಳ್ತಾನೆ, ಮಗಳೇ, ಮಗನೇ, ನೋಡು ನೀನು ಸ್ವಸ್ಥತೆ ಆದಿ, ಈಗ ಇನ್ನು ಮುಂದೆ ಪಾಪ ಮಾಡಬೇಡ. ಒಂದು ಸರಿ ಸ್ತ್ರೀಗೆ ಹೆಂಗಸಿಗೆ ಹಿಡಿದು ತರುವಾಗ ಪರಿಚಯರು ಶಾಸ್ತ್ರಿಯರು ತರ್ತಾರೆ, ಯೇಸುದ್ದ ಸ್ಥಳದಲ್ಲಿ ತರ್ತಾರೆ. ತಂದು ಇವಳು ವೈಭಿಚಾರ ಮಾಡುವಾಗ ಸಿಕ್ಕಿ ಬಿದ್ದಳು, ಮಾಡುವಾಗನೇ ಸಿಕ್ಕಿ ಬಿದ್ದಿದ್ದಾಳೆ ಇವಳು. ಮೋಶೆಯ ಧರ್ಮಶಾಸ್ತ್ರ ಪ್ರಕಾರ ಇವಳಿಗೆ ಕಲ್ಲು ಹೊಡೆದು ಇವರಿಗೆ ಕೊಲ್ಲಬೇಕು. ಪರಿಚಯರು ಶಾಸ್ತ್ರಿ ತಂದು ಯೇಸುವಿನ ಮುಂದೆ ಇಟ್ಟು ಈ ಮಾತು ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಗೊತ್ತಿಲ್ಲ ಇವನು ದೇವಕುಮಾರ ಎಂದು ಗೊತ್ತಿಲ್ಲ. ಇವರೆನಿಸೋದು ಇವರೆಲ್ಲ ನೀತಿವಂತರೆಂದು ಎನಿಸೋದು. ಯೇಸು ಕ್ರಿಸ್ತನು ಸುಮ್ಮನೆ ಆದ, ದೇವರ ವಾಕ್ಯ ಅಲ್ಲಿ ಸುಮ್ಮನೆ ಆದ, ಕೆಳಗೆ ನೋಡಿದ, ನೆಲದಲ್ಲಿ ಬರೆದ ಎಂದು ದೇವರ ವಾಕ್ಯ ಹೇಳ್ತದೆ. ಬರೆಯುವಾಗ ಏನು ಬರೆದನು, ಈ ಎಲ್ಲ ನಿಂತಿದ್ದರ ಯಾರ್ಯಾರು ಕರ್ಕೊಂಡು ಬಂದಿದ್ದಾರೆ ಪರಿಚಯರು, ಅವರ ಪಾಪಗಳನ್ನು ಬರೆಯುವಾಗ ಸ್ವಲ್ಪ ಹೊತ್ತಿನಲ್ಲಿ ಯೇಸು ಒಂದು ಮಾತು ಹೇಳಿದ, ಯಾರು ಪಾಪ ಮಾಡಲಿಲ್ಲವೋ ಅವರು ಮೊದಲು ಕಲ್ಲನ್ನು ಬಿಸಾಡಿ ಇವರಿಗೆ ಕೊಲ್ಬೋದು. ಪುನಃ ಯೇಸು ಕ್ರಿಸ್ತನು ಬಗ್ಗಿ ಬರೆಯುವಾಗ ಮೇಲೆ ನೋಡುವಾಗ ಯಾರು ಒಬ್ಬರು ಇಲ್ಲ, ಖಾಲಿ ಈ ಹೆಂಗಸು ಬಿಟ್ಟು ಬೇರೆ ಯಾರೂ ಇಲ್ಲ. ಎಲ್ಲರೂ ಅಲ್ಲಿಂದ ಓಡಿ ಹೋದರು, ಏಕೆಂದರೆ ಎಲ್ಲರೂ ಪಾಪ ಮಾಡಿದರು. ಯೇಸು ಒಂದು ಮಾತು ಹೇಳುವಾಗ ಅವರಿಗೆ ಅದು ಮಾತು ಚುಚ್ಚಿತು. ಆ ಮಾತು ಚುಚ್ಚಿತು, ಏಕೆಂದರೆ ಯಾರೂ ಕೂಡ ನೀತಿವಂತರಿಲ್ಲ. ಅವರು ಯಾರ್ಯಾರು ಅವಳಿಗೆ ವೈಭಿಚಾರ ಮಾಡುವಾಗ ಹಿಡಿದು ತಂದರು, ಈ ತಂದವರು ಅವಳಿಗಿಂತ ಹೆಚ್ಚು ಪಾಪ ಮಾಡಿದ್ದಾರೆ. ಏಕೆಂದರೆ ಯೇಸು ಒಂದು ಮಾತು ಹೇಳುವಾಗ ಯಾರು ಪಾಪ ಮಾಡಲಿಲ್ಲ ನಿಮ್ಮಲ್ಲಿ ಅವರು ಮೊದಲು ಕಲ್ಲು ಹೊಡೆಯಲಿ ಹೇಳುವಾಗನೇ ಅವರು ಎಲ್ಲರೂ ಹೋದರು. ಏಕೆಂದರೆ ಅವ್ರಿಗೆ ಗೊತ್ತಾಯಿತು ನಾವೆಲ್ಲರೂ ಪಾಪ ಮಾಡಿದ್ದೇವೆ ಎಂದು. ಯೇಸು ಒಂದು ಮಾತು ಹೇಳ್ತಾನೆ ಹೆಂಗಸಿಗೆ, ಮಗಳೇ ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ, ಇನ್ನು ಮುಂದೆ ನೀನು ಪಾಪ ಮಾಡಬೇಡ. ಪಾಪದ ಮುಖಾಂತರವೇ ಸಮಸ್ಯೆ, ಕಷ್ಟಕ್ಕೆ ಮಾನವನು ಸಿಕ್ಕಿಬೀಳುವುದು, ಬೇರೆ ಯಾವುದರಲ್ಲ. ಆ ಪಾಪದ ಮುಖಾಂತರ ಕಷ್ಟಕ್ಕೆ ಸಿಕ್ಕಿಬೀಳುವುದು. ಅದಕ್ಕೋಸ್ಕರ ಎಷ್ಟೋ ಕಡೆಯಲ್ಲಿ ಈ ಸತ್ಯವೇದದಲ್ಲಿ ಘಟನೆ ಉಂಟು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಪ್ರಿಯರೇ ಎಷ್ಟು ಘಟನೆ ಉಂಟು. ಅಲ್ಲಿ ಯೇಸು ಸ್ವಸ್ಥತೆ ಮಾಡ್ತಾ ಇದ್ದಾನೆ, ಒಬ್ಬ ಪ್ಯಾರಾಲಿಸ್ಗೆ ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಪುನಃ ಹೇಳ್ತಾನೆ, ಇನ್ನು ಮುಂದೆ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ಇನ್ನು ಮುಂದೆ ಪಾಪ ಮಾಡಬೇಡ. ನೋಡಿ, ಅದಕ್ಕೋಸ್ಕರ ಈ ಸ್ವತ ಸಾರಲ್ಪಡ್ತದೆ ಪಾಪ ಸಮಾಪನೆ ಸ್ವತೆ. ಪಾಪ ಸಮಾಪನೆ ಯಾವುದರಿಂದ ಆಗ್ತದೆ? ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ಪಾಪ ಸಮಾಪನೆ ಆಗ್ತದೆ. ಪಾಪದ ಪರಿಹಾರ ಖಾಲಿ ಯೇಸು ಕ್ರಿಸ್ತನ ಮಾತ್ರ ಪಾಪದ ಪರಿಹಾರ, ಬೇರೆ ಮಾರ್ಗ ಇಲ್ಲ. ಮಾನವನಿಗೆ ಬೇರೆ ಮಾರ್ಗವೇ ಇಲ್ಲ. ಮಾನವನು ರಕ್ಷಣೆ ಹೊಂದಬೇಕಾದ ಶಿಲುಬೆ ಮುಖಾಂತರನೇ ರಕ್ಷಣೆ ಹೊಂದಬೇಕು. ಆ ಶಿಲುಬೆಯಲ್ಲಿ ಎಲ್ಲ ಯೇಸು ಕ್ರಿಸ್ತನ ಎಲ್ಲ ಜಗತ್ತಿನ ಎಲ್ಲ ಮಾನವನ ಪಾಪ ಶಾಪ ಜಡಿದಿದ್ದಾನೆ. ಯೇಸು ಕ್ರಿಸ್ತನು ಸತ್ತಿದ್ದಾನೆ, ಯೇಸು ಕ್ರಿಸ್ತನಿಗೆ ಹೂಣಲ್ಪಟ್ಟಿದೆ. ಯೇಸು ಕ್ರಿಸ್ತನು 3ನೇ ದಿವಸ ಜೀವಂತ ಆಗಿದ್ದಾನೆ, ಈಗ ಜೀವಂತ ಇದ್ದಾನೆ, ಆತ್ಮಿಕ ಲೋಕದಲ್ಲಿ ಇದ್ದಾನೆ. ಯೇಸು ಕ್ರಿಸ್ತನಿದ್ದಾನೆ. ಅದಕ್ಕೆ ಸರಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಉಂಟು, ಆದ್ದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು
ದೊರಕುತ್ತದೆ ಎಂಬುದು ನಿಮಗೆ ಸಾರಣವಾಗುತ್ತದೆಂದು ನಿಮಗೆ ತಿಳಿದಿರಲಿ. ನಿಮಗೆ ತಿಳಿದಿರಲಿ. ಪುನಃ ಅಲ್ಲಿ ದೇವರ ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾರದ ಎಲ್ಲ ಪಾಪಗಳಿಂದ ಎಲ್ಲರಿಗೆ ಆತನ ಮುಖಾಂತರವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನ್ನಿಸಿಕೊಳ್ಳುತ್ತಾರೆ. ಧರ್ಮಶಾಸ್ತ್ರದಲ್ಲಿ ಅಲ್ಲಿ 5 ಪುಸ್ತಕ ಉಂಟು. ಅಲ್ಲಿ ಪಾಪದ ವಿಷಯದಲ್ಲಿ ಒತ್ತಿ 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 ಹೇಳಿದ್ದಾರೆ. ತಂದೆಯಾದ ದೇವರು ಈ ಧರ್ಮಶಾಸ್ತ್ರ ಮೋಶೆಯ ಮುಖಾಂತರ ತನ್ನ ಪ್ರವಾದಿಯ ಮುಖಾಂತರ ಆ ಧರ್ಮಶಾಸ್ತ್ರ ಈ ಲೋಕಕ್ಕೆ ಕೊಟ್ಟದ್ದು. ನೀನು ಹೀಗೆ ಮಾಡಿದರೆ ಹೀಗೆ ಆಗ್ತದೆ, ಹೀಗೆ ಮಾಡಿದರೆ ಹೀಗೆ ಆಗ್ತದೆ, ಹೀಗೆ ಮಾಡ್ಬೋದು, ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು. ಎಷ್ಟೋ ಉಂಟು. ಅದು ಮಾನವನಿಗೆ ಹೊತ್ತುಕೊಳ್ಳಿಕ್ಕೆ ಆಗುವುದಿಲ್ಲ, ಅಷ್ಟೊಂದು ಉಂಟು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಹಳೆ ಒಡಂಬಡಿಕೆಯಲ್ಲಿ ಅದು ಯಾರಿಗೆ ಪಾಲಿಸಲಿಕ್ಕೆ ಆಗ್ತಿರಲಿಲ್ಲ, ಯಾರಿಗೆ ಆಗ್ತಿರಲಿಲ್ಲ. ಪಾಪ ಉಂಟೆಂದು ಅವರಿಗೆ ಗೊತ್ತಾಯಿತು. ಲೋಕದಲ್ಲಿ ಒಂದು ಪಾಪ ಉಂಟು, ಮಾನವ ಪಾಪದಲ್ಲಿ ಹುಟ್ಟಿದ್ದಾನೆ, ಪಾಪ ಮಾಡ್ತಾ ಇದ್ದಾನೆ ಎಂದು ಅವರು ತುಂಬ ಪ್ರಯತ್ನ ಮಾಡಿದರು, ತುಂಬ ಬಲಿ ಕೊಟ್ಟರು, ಅವರು ತುಂಬ ಅರಿಕೆ ಮಾಡಿದರು ಅವರು. ಆದರೆ ಏನಾಗಲಿಲ್ಲ. ಯಾರ ಪಾಪ ಕ್ಷಮಿಸಲ್ಪಡಲಿಲ್ಲ. ಖಾಲಿ ಮುಚ್ಚಲ್ಪಟ್ಟಿದ್ದು ಅಷ್ಟೇ. ಒಂದು ಅವರಿಗೆ ಮನಸ್ಸಿಗೆ ತೃಪ್ತಿ ಆಯಿತು ಅಷ್ಟೇ. ದೇವಳಗೆ ಬರಬೇಕಿತ್ತು, ಅವರು ದೇವರಿಗೆ ಆರಾಧನೆ ಮಾಡಬೇಕಿತ್ತು, ಮತ್ತು ಏನು ಪಾಪ ಪರಿಹಾರಕ್ಕಾಗಿ ಅವರು ಏನಾದರೂ ಬಲಿ ತರಬೇಕಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಿಯರೇ ಹಾಗೆ ಅಲ್ಲ, ಒಂದೇ ಬಲಿ. ಅಲ್ಲಿ ಸ್ನಾನಿಕರಾದ ಯೋಹಾನ ಹೀಗೆ ಹೇಳ್ತಾನೆ, ಯೇಸು ಕ್ರಿಸ್ತನಿಗೆ ನೋಡಿ ಇದು ಜಗತ್ತಿಗೆ ಕಳಿಸಲ್ಪಟ್ಟ ತಂದೆಯಾದ ದೇವರು ಯಜ್ಞದ ಕುರಿಯಾಗಿದ್ದಾನೆ. ಈತನು ಯಜ್ಞದ ಕುರಿ. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಯಜ್ಞದ ಕುರಿ. ಆ ಯಜ್ಞದ ಕುರಿ ನಮ್ಮ ಪಾಪಗೋಸ್ಕರ, ಈ ಜಗತ್ತಿನ ಮಾನವ ಪಾಪಗೋಸ್ಕರ ಕಡಿಯಲ್ಪಟ್ಟಿದ್ದಾನೆ. ಆತನು ಕಡಿಯಲ್ಪಟ್ಟಿದ್ದೆ, ಆತನ ರಕ್ತವನ್ನು ಸುರಿಸಿದ್ದಾನೆ. ಆಲ್ರೆಡಿ ಸುರಿಸಿದ್ದಾನೆ. ಆತನ ರಕ್ತವನ್ನು ಸುರಿಸಿದ್ದಾನೆ. ಆಲ್ರೆಡಿ ಇಡೀ ಜಗತ್ತಿನ ಜನರ, ಮಾನವನಾಗಲಿ, ಹೆಂಗಸು ಆಗಲಿ, ಗಂಡಸರಾಗಲಿ, ಯಾವ ಮಾನವನಾಗಲಿ, ಕಪ್ಪಾಗಲಿ, ಬಿಳಿಯಾಗಲಿ, ಉದ್ದಾಗಲಿ, ಎಲ್ಲರ ಪಾಪ ಸಮಾಪನೆ ಆಗಿದೆ. ಆದರೆ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿ ಅರಿಕೆ ಮಾಡಿ ಯೇಸು ಕ್ರಿಸ್ತನಿಗೆ ಒಳಗಿಡ್ತಾರೆ ಅವರಿಗೆ ಮಾತ್ರ ಪಾಪ ಸಮಾಪನೆ, ಶಾಪದಿಂದ ಬಿಡುಗಡೆ, ಕತ್ತಲೆಯಿಂದ ಬಿಡುಗಡೆ ಅವರಿಗೆ ಆಗ್ತದೆ. ಆತನ ಮುಖಾಂತರ, ದೇವಕುಮಾರನ ಯೇಸುವಿನ ಮುಖಾಂತರ ಅದು ಆಗುವುದು. ಉಚಿತವಾದ ಅದು ವರವಾಗಿದೆ. ಅದು ದೇವರು ಕೊಟ್ಟದ್ದು ಮಾನವನಿಗೆ, ಉಚಿತವಾದ, ಫ್ರೀ ಕೊಟ್ಟದ್ದು, ಫ್ರೀ ಉಚಿತವಾದ ಆ ವರವು ಮಾನವನಿಗೆ ಕೊಡಲ್ಪಟ್ಟಿದೆ. ಪ್ರಿಯರೇ, ಅದು ದೇವರ ಪ್ರೀತಿಯಾಗಿದೆ. ಮಾನವನಿಗೆ ಅದು ದೇವರ ಪ್ರೀತಿ ಆಗ್ಬೋದು. ನೀವು ಅದೊಂದು ತಿಳುವಳಿಕೆ ಇಲ್ಲದೆ, ಆ ಒಂದು ತಿಳುವಳಿಕೆ ಇಲ್ಲದೆ ಪಾಪ ಮಾಡ್ತಾ ಹೋಗ್ತಾ ಇದ್ದೀರಿ, ಪಾಪ ಮಾಡ್ತಾ ಹೋಗ್ತಿದೆ. ಆದರೆ ಒಂದು ಪರಿಹಾರ ಉಂಟು, ಯೇಸು ಕ್ರಿಸ್ತನಿದ್ದಾನೆ. ಯಾವಾಗ ನೀ ಸತ್ಯವನ್ನು ತಿಳ್ಕೊಳ್ಳುವಾಗ, ಹೌದು ನೀವು ತುಂಬ ಪ್ರಯತ್ನ ಮಾಡ್ಬೋದು ಪ್ರಿಯರೇ, ಬೇರೆ ಬೇರೆ ರೀತಿಯಲ್ಲ ಪ್ರಯತ್ನ ಮಾಡ್ಬೋದು. ಈ ಪಾಪ ಪರಿಹಾರ ಆಗಬೇಕು, ಈ ಒಂದು ಶಾಪದಿಂದ ಬಿಡುಗಡೆ ಆಗಬೇಕು, ಈ ಸಮಸ್ಯೆಯಿಂದ ಬಿಡುಗಡೆ ಆಗಬೇಕು, ಈ ಕಾಯಿಲೆಯಿಂದ ಬಿಡುಗಡೆ ಆಗಬೇಕು. ಪದೇ ಪದೇ ಫೇಲಿಯರ್ ಆಗ್ತದೆ ಜೀವಿತದಲ್ಲಿ, ಇದರಿಂದ ಒಂದು ಬಿಡುಗಡೆ ಆಗಬೇಕು. ಎಷ್ಟು ನೀವು ಪ್ರಯತ್ನ ಮಾಡ್ಬೋದು, ಎಷ್ಟು ಹಣ ಖರ್ಚು ಮಾಡ್ಬೋದು, ನೀವು ಎಷ್ಟು ಭಯಭಕ್ತಿ ತೋರಿಸ್ಬೋದು, ಎಷ್ಟು ಭಯಭಕ್ತಿ ನೀವು ತೋರಿಸ್ಬೋದು, ಎಷ್ಟು ನೀವು ಒಳ್ಳೆಯ ಬಟ್ಟೆ ಹಾಕಿ ಅಡ್ಡ ಬಿದ್ದು ಏನೇನೋ ಮಾಡ್ಬೋದು, ಸಮಯಕ್ಕೆ ನೀವು ಪ್ರಾರ್ಥನೆ ಮಾಡ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ ಮುಖಾಂತರ ಮಾತ್ರ ಬಿಡುಗಡೆ, ಕ್ರಿಸ್ತನ ಮುಖಾಂತರ ಮಾತ್ರ ಶಾಪದಿಂದ ಬಿಡುಗಡೆ, ಕ್ರಿಸ್ತನ ಮುಖಾಂತರ ಪಾಪದಿಂದ ಬಿಡುಗಡೆ, ಕ್ರಿಸ್ತನ ಮುಖಾಂತರ ನಿನ್ನ ಸಮಸ್ಯೆಗೆ ಉತ್ತರವಾಗಿದ್ದಾನೆ. ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಎಷ್ಟೋ ಅದ್ಭುತ ಮಾಡ್ತಿದ್ದ. ಯಾರ್ಯಾರು ಯೇಸು ಕ್ರಿಸ್ತನ ಹತ್ತಿರ ಕಾಯಿಲೆದವರು ಬರ್ತಿದ್ದರು, ಬೇರೆ ಬೇರೆ ರೀತಿಯೆಲ್ಲ ಕಾಯಿಲೆಯಲ್ಲಿ ತುಂಬಿದವರು ಬರ್ತಿದ್ದರು, ಕುಷ್ಠರೋಗದವರು ಬರ್ತಿದ್ದರು, ದೈವಗಳ ಕಾಟದಿದ್ದವರು ಬರ್ತಿದ್ದರು, ಬೇರೆ ಬೇರೆ ರೀತಿಯ ಜನರು ಬರ್ತಿದ್ದರು. ಯೇಸು ಕ್ರಿಸ್ತನು ಅವರ ಕಾಯಿಲೆಯನ್ನು ಮುಟ್ಟುವಾಗಲೇ ಗುಣ ಆಗ್ತಿತ್ತು, ದೈವಗಳನ್ನು ಓಡಿಸ್ತಿದ್ದನು. ಎಲ್ಲ
ಎಲ್ಲರ ಸಮಸ್ಯೆಗೆ ಉತ್ತರ ಆಗಿದ್ದನು ಯೇಸು ಕ್ರಿಸ್ತನು. ಯಾರಿಗೆ ಖಾಲಿ ಕೈಯಲ್ಲಿ ವಾಪಸ್ ಕಳಿಸಿಲ್ಲ ಯೇಸು. ಏಕೆಂದರೆ ಯೇಸು ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿ ಬಂದನು. ಆ ಬೆಳಕಿನ ಮುಂದೆ ಪ್ರಿಯರೇ ಕತ್ತಲೆ ನಿಲ್ಲುವುದಿಲ್ಲ, ಕತ್ತಲೆ ನಿಲ್ಲಕ್ಕೆ ಆಗುವುದಿಲ್ಲ. ಕತ್ತಲೆಂದರೆ ಏನು? ಕತ್ತಲೆಂದರೆ ಈ ಸಮಸ್ಯೆ, ಈ ಕಾಯಿಲೆ, ಈ ಬಂಧನ, ಬೇಸರ, ಮರಣ, ಮತ್ತೇನು ಎಲ್ಲ ಗಲಿಬಿಲಿ, ಎಲ್ಲ ಈ ಕತ್ತಲೆಯ ಸಂಗತಿ. ಸುಳ್ಳು ಕತ್ತಲೆಯ ಸಂಗತಿ, ಎಲ್ಲ ನಾಚಿಕೆತನ ಕತ್ತಲೆಯ ಸಂಗತಿ, ಕೆಟ್ಟ ಕೆಲಸ ಕತ್ತಲೆಯ ಸಂಗತಿ, ಇದೆಲ್ಲ ಕತ್ತಲೆ. ಯೇಸು ಹೇಳ್ತಾರೆ ನಾನು ಬೆಳಕಾಗಿದ್ದೇನೆ. ಯೇಸು ಬೆಳಕಾಗಿ ಈ ಲೋಕದಲ್ಲಿ ಚಲಿಸಿದ್ದ. ಆ ಬೆಳಕು ಯಾರಿಗೆ ಮುಟ್ಟುತ್ತಿದ್ದನೋ ಅಲ್ಲಿ ಕಾಯಿಲೆ ಗುಣ ಆಗ್ತಿತ್ತು, ಕತ್ತಲೆ ಓಡ್ತಿದ್ದು, ಅಲ್ಲಿ ಕುಷ್ಠ ಗುಣ ಆಗ್ತಿತ್ತು. ಗಾಳಿಗೆ ಹೇಳುವಾಗನೇ ಗಾಳಿ ನಿಲ್ತಿತ್ತು, ಬಿರುಗಾಳಿ. ಏಕೆಂದರೆ ಯೇಸು ಬೆಳಕಾದನೆ. ಅದೇ ಯೇಸು ಪ್ರಿಯರೇ ನಿಮ್ಮ ಒಳಗೆ ನಿಲ್ಲಕ್ಕೆ ಬಯಸ್ತಾನೆ. ಆತನು ಆತ್ಮಸ್ವರೂಪಿ ಆಗಿದ್ದಾನೆ. ಆತ್ಮಸ್ವರೂಪಿ ಆಗಿದ್ದ, ಶರೀರದಲ್ಲಿ ಬಂದ, ಪುನಃ ಆತನು ಆತ್ಮಸ್ವರೂಪಿ. ಆತನು ಆತ್ಮಸ್ವರೂಪಿ. ಆದಿಯಲ್ಲಿ ಇದ್ದ, ಈಗ ಇದ್ದಾನೆ, ಇನ್ನು ಮುಂದೆ ಇರುವವನು. ಆತನಿಗೆ ಯಾರು ಸೃಷ್ಟಿ ಮಾಡಲಿಲ್ಲ, ಆತನೇ ಸೃಷ್ಟಿಕರ್ತನ ಆಗಿದ್ದಾನೆ. ಇಲ್ಲೆಲ್ಲ ಲೋಕದಲ್ಲಿ ತುಂಬಿದೆ, ಅದು ಸೃಷ್ಟಿಯಾಗಿದೆ, ಆತನು ಮಾಡಿದ. ಆತನ ಮಾತಿನಿಂದ ಆದದ್ದು ಈ ಲೋಕ. ಆತನ ಮಾತಿನಿಂದಲೇ ಈ ಲೋಕ ಆದದ್ದು. ಆ ಮಾತಿನ ವಾಕ್ಯದಿಂದಲೇ ಈ ಲೋಕ ಉಂಟು. ವಾಕ್ಯದ ಆಧಾರದಿಂದಲೇ ಪ್ರಿಯರೇ ಈ ಲೋಕ ಉಂಟು. ಇವತ್ತು ವಾಕ್ಯದಲ್ಲಿ ಬಲ ಉಂಟು, ವಾಕ್ಯದಲ್ಲಿ ಶಕ್ತಿ ಉಂಟು. ಈಗ ನಾವು ಬೋಧಿಸುವ ಈ ವಾಕ್ಯದಲ್ಲಿ ಶಕ್ತಿ ಉಂಟು, ಬಲ ಉಂಟು. ಪ್ರಿಯರೇ ನೀನು ಯಾವ ಕಷ್ಟದಲ್ಲಿ ಇರ್ಬೋದು, ಸಮಸ್ಯೆಯಲ್ಲಿ ಇರ್ಬೋದು, ಉತ್ತರ ಇಲ್ಲದವನಾಗಿ ಇರ್ಬೋದು. ಏಕೆ ನನಗೆ ಈ ಸಮಸ್ಯೆ, ಏಕೆ ಈ ಕಷ್ಟ ನನಗೆ, ಏಕೆ ಈ ನೋವು ನನಗೆ? ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ, ನಿನ್ನ ನೋವನ್ನು ಎಲ್ಲವನ್ನು ಯೇಸು ಕ್ರಿಸ್ತನು ಅನುಭವ ಮಾಡಿದ್ದಾನೆ. ತನ್ನ ಶರೀರದಲ್ಲಿ ಎಲ್ಲ ಅನುಭವ ಮಾಡಿದ್ದಾನೆ. ನಿನ್ನ ಕಾಯಿಲೆಯು ಆತನ ಆ ಒಂದು ಭಾಷಣದಿಂದ ಆತನು ಗುಣ ಮಾಡಿದ್ದಾನೆ ಎಂದು ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಸತ್ಯವಾಗಿದೆ. ಹಾಗಾದರೆ ನಾವು ಏಕೆ ಕಾಯಿಲೆಯಲ್ಲಿ? ಆದರೆ ವಾಕ್ಯದ ಸರಿಯಾದ ಜ್ಞಾನ ಇಲ್ಲ, ಸರಿಯಾದ ನಂಬಿಕೆ ಇಲ್ಲ. ಎಷ್ಟು ನಂಬಿಕೆ ಬೇಕೋ ಅಷ್ಟು ನಂಬಿಕೆ ಇಲ್ಲ. ಚಂಚಲು ಮನಸ್ಸು, ಗಲಿಬಿಲಿ, ಇದಕ್ಕೆಲ್ಲ ಸಿಕ್ಕಿ ಬೀಳಿ ಮನಸ್ಸೆಲ್ಲ ಗಲಿಬಿಲಿ ಹೊಂದಿ ಒಳಗಿಂದ ಎಲ್ಲ ಡೌಟ್ ಮಾಡಿ ಅದರ ಮೇಲೆ ವಿಶ್ವಾಸ, ಇದರ ಮೇಲೆ ವಿಶ್ವಾಸ ಇಟ್ಟು 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 ಎಲ್ಲ ಒಳಗೆ ಕರಪ್ಟ್ ಆಗಿದೆ, ಒಳಗೆ ಕರಪ್ಟ್ ಆಗಿ ಹೋಗಿದೆ. ಇದು ಸರಿಪಡಿಸಬೇಕಾದರೆ, ಇದು ಸರಿಯಾಗಬೇಕಾದ್ರೆ, ಒಳಗಿನ ಸಂಗತಿ ಸರಿಯಾಗಬೇಕಾದರೆ ನೀನು ದೇವರ ವಾಕ್ಯ ಬೇಕು. ದೇವರ ವಾಕ್ಯವನ್ನು ಕೇಳಬೇಕು, ನಂಬಿಕೆ ಹುಟ್ಟಬೇಕು. ಎಷ್ಟೋ ಮಾನವನ ಒಳಗೆ ನಂಬಿಕೆ ಇಲ್ಲ, ಒಳಗಿಂದ ನಂಬಿಕೆ ಇಲ್ಲ. ಆ ಕಾರಣದಿಂದ ಜನರು ಅಸಮಾಧಾನದಲ್ಲಿ ಇದ್ದಾರೆ, ಕಷ್ಟದಲ್ಲಿ ಇದ್ದಾರೆ, ಸಮಸ್ಯೆ. ಏಕೆ? ನಂಬಿಕೆ ಇಲ್ಲ, ಒಳಗೆ ನಂಬಿಕೆ ಇಲ್ಲ. ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನೀವು ಯೇಸುಗೆ ಮುದ್ದಾದ ಮಕ್ಕಳಾಗಿದ್ದೀರಿ. ಯೇಸು ನಿಮ್ಮನ್ನು ಎಲ್ಲರನ್ನು ಕರೆಯುತ್ತದೆ, ಮಗಳೇ, ಮಗನೇ, ಕಷ್ಟದಲ್ಲಿದೆ, ನನ್ನಲ್ಲಿ ಬಾ, ನನ್ನಲ್ಲಿ ಬಾ, ನೀನು, ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ. ಪ್ರಿಯರೇ ನೋಡಿ, ದೇವರ ಪ್ರೀತಿ ನೋಡಿ. ದೇವರು ಎಷ್ಟು ಪ್ರೀತಿ ಮಾಡಿದ ಲೋಕದ ಮೇಲೆ, ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಯಾರು ನಾಶವಾಗಬಾರದು. ಇವತ್ತು ನೀನು ನಾನು ನಾಶವಾಗಬಾರದೆಂದು ದೇವರು ಬಯಸ್ತಾರೆ. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರಿಯರೇ, ಪ್ರೀತಿ ಸ್ವರೂಪನ ತಂದೆಯ ದೇವರು ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಕಥನೆ ಈ ಸ್ಕ್ರೀನ್ನ ಮುಂದೆ ನಿನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಸ್ವಾಮಿ. ಈ ವಾಕ್ಯ ಕಥನೆ ಯಾರ್ಯಾರು ಕೇಳಿದ್ದಾರೆ ಸ್ವಾಮಿ, ಅಲ್ಲಿ ಅವರ ಯಾವ ಶರೀರದ ಭಾಗದಲ್ಲಿ ಜೀವ ಇಲ್ಲ, ಅಲ್ಲಿ ಜೀವ ಬರಲಿ ಸ್ವಾಮಿ. ಪರಿಶುದ್ಧಾತ್ಮ ನೀನು ಟಚ್ ಮಾಡು, ನಿನ್ನ ಮುಟ್ಟಬೇಕಂತ ಪ್ರಾರ್ಥನೆ ಕಥನೆ. ಇವರೇ ಸಮಸ್ಯೆಗೆ ಉತ್ತರವಾಗಿದೆ ನೀನಾಗಿದೆ ಕಥನೆ. ಇವರ ನಂಬಿಕೆಯನ್ನು ಹೆಚ್ಚಿಸಬೇಕಂತ ನಾನು ಪ್ರಾರ್ಥನೆ ಕಥನೆ. ಯೇಸು ಕ್ರಿಸ್ತನ ಕಥನೆ ಸ್ವಂತ ರಕ್ಷಕನೊಂದು ಇವರು ಸ್ವೀಕಾರ ಮಾಡೋದಕ್ಕೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ಇವರ ಸತ್ತ ದೇವರಿಗೆ ಪರಿಚಯ ನೀನು ಕೊಟ್ಟಿದ್ದಕ್ಕೆ ಸ್ತೋತ್ರ. ನಾವನಿಗೆ ಬ್ಲೆಸ್ ಮಾಡ್ತೇನೆ ಕಥನೆ. ನೋವಿದ್ದರೆ ಇದೇ ಸಮಯದಲ್ಲಿ ಹೀಲ್ ಆಗಲಿ ಕಥನೆ. ಮೆಂಟಲಿ ಸಿಕ್ಕತನೆ ಹೀಲ್ ಆಗಲಿ ಇದೇ ಸಮಯದಲ್ಲಿ, ಫ್ರೀ ಆಗಲಿ ಕಥನೆ. ಸ್ವಾಮಿ, ಸ್ವಸ್ಥತೆ ನಾನು ಇವರ ಮೇಲೆ ಬಿಡುಗಡೆ ಮಾಡ್ತೇನೆ ಕಥನೆ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ. ಎಲ್ಲ ಕತೆ ಏತೆ
ಇವರ ಯತೆ, ಇವರ ಕಷ್ಟ, ಇವರ ಡಿಪ್ರೆಷನ್ ಬಿಟ್ಟೋಗಲಿ ಯೇಸು ನಾಮದಲ್ಲಿ, ಫ್ರೀ ಆಗಲಿ. ಇವರಿಗೆ ನಾವು ಬ್ಲೆಸ್ ಮಾಡ್ತಾನೆ, ಇವರು ಬ್ಲೆಸ್ ಆಗಲಿ ಕತನೆ, ಇವರು ಆಶೀರ್ವಾದದಲ್ಲಿ ಕತನೆ, ಹೋಗುವಾಗ ಬರುವಾಗಲೂ ಆಶೀರ್ವಾದದಲ್ಲಿ, ಇವರ ಕೆಲಸ ಕಾರ್ಯದಲ್ಲಿ ಆಶೀರ್ವಾದದಲ್ಲಿ ಕತನೆ, ಇವರ ಬಿಸ್ನೆಸ್ಸಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ ಕತನೆ, ಇವರ ಕುಟುಂಬ ಜೀವಿತಕ್ಕೆ ಆಶೀರ್ವಾದ ಮಾಡ್ತೇನೆ, ಇವರ ಮಕ್ಕಳಿಗೆ ನಾನು ಆಶೀರ್ವಾದ ಮಾಡ್ತೇನೆ. ಒಳ್ಳೆ ಬುದ್ಧಿ ಜ್ಞಾನ ಕೊಡು, ಕೆಡುಕರಿಂದ ತಪ್ಪಿಸು, ಹೋಗುವಾಗ ಬರುವಾಗ ಇವರಿಗೆ ಕಾಪಾಡಬೇಕಂತ ನಾನು ಪ್ರಾರ್ಥನೆ. ಇವರು ಬ್ಲೆಸ್ ಆದಕ್ಕೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದಕ್ಕೆ ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಸಲ್ತಾ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ, ಆಮೇನ್. ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ಒಳ್ಳೇದು ಮಾಡಲಿ. ಹೆಚ್ಚಿನ ಸಂಪರ್ಕ ಬೇಕಾದರೆ ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ಆ ನಂಬರ್ ನೀವು ನಮಗೆ ಕರೆ ಮಾಡ್ಬೋದು. ನಾವು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ, ಮತ್ತು ನಿಮಗೆ ಆರಾಧನೆ ಬೇಕಾದರೆ ನಾವು ನಿಮಗೆ ತಿಳಿಸಲಿಕ್ಕೆ ಸಿದ್ಧರಿದ್ದೇವೆ. ಆಮೇನ್.